ಮೈಸೂರು ನೂತನ ಡಿಸಿಯಾಗಿ ಲಕ್ಷ್ಮೀಕಾಂತ ರೆಡ್ಡಿಜಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಲಕ್ಷ್ಮೀಕಾಂತ ರೆಡ್ಡಿ ಅವರು ಲಕ್ಷ್ಮೀಕಾಂತ ರೆಡ್ಡಿಗೆ ಅಧಿಕಾರ ಹಸ್ತಾಂತರಿಸಿದ ಡಾಕ್ಟರ್ ಕೆವಿ ರಾಜೇಂದ್ರ ನಿರ್ಗಮಿತ ಡಿಸಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರಿಂದ ಅಧಿಕಾರ ಹಸ್ತಾಂತರ ಮಾಡಲಾಗಿದೆ. ನೂತನ ಡಿಸಿಗೆ ಅಧಿಕಾರ ಹಸ್ತಾಂತರಿಸಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ಶುಭ ಹಾರೈಸಿದ್ದಾರೆ. ಪಾಲಿಕೆ ಆಯುಕ್ತರಾಗಿ 2.5 ವರ್ಷ ಕೆಲಸ ಮಾಡಿದ್ದೇನೆ. ಸಿಎಂ ಅವರ ತವರು ಜಿಲ್ಲೆಯಾಗಿರುವ ಕಾರಣ ಜವಾಬ್ದಾರಿ ಹೆಚ್ಚಿದೆ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಕೆಲಸ ಆರಂಭಿಸ್ತೇನೆ. ಮೈಸೂರು ಡಿಸಿ ಆಗಿರೋದು ನನ್ನ ಅದೃಷ್ಟ ಅಂತೇಳಿ ಭಾವಿಸ್ತೇನೆ ಅಂತ ಮೈಸೂರು ನೂತನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ನೂತನ ಡಿಸಿಯಾಗಿ ಲಕ್ಷ್ಮೀಕಾಂತ ರೆಡ್ಡಿಜಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರವನ್ನು ಲಕ್ಷ್ಮೀಕಾಂತ ರೆಡ್ಡಿ ಅವರು ಸ್ವೀಕರಿಸಿರುವಂಥದ್ದು. ನಿರ್ಗಮಿತ ಡಿಸಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರಿಂದ ಅಧಿಕಾರವನ್ನು ಹಸ್ತಾಂತರ ಮಾಡಲಾಗಿದೆ. ನೂತನ ಡಿಸಿಗೆ ಅಧಿಕಾರ ಹಸ್ತಾಂತರಿಸಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ಶುಭ ಹಾರೈಸಿದ್ದಾರೆ. ಪಾಲಿಕೆ ಆಯುಕ್ತರಾಗಿ 2.5 ವರ್ಷ ಕೆಲಸ ಮಾಡಿದ್ದೇನೆ. ಸಿಎಂ ಅವರ ತವರು ಜಿಲ್ಲೆಯಾಗಿರುವ ಕಾರಣ ಜವಾಬ್ದಾರಿ ಹೆಚ್ಚಿದೆ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಕೆಲಸ ಆರಂಭಿಸ್ತೇನೆ. ಮೈಸೂರು ಡಿಸಿ ಆಗಿರೋದು ನನ್ನ ಅದೃಷ್ಟ ಅಂತೇಳಿ ಭಾವಿಸ್ತೇನೆ ಅಂತ ಮೈಸೂರು ನೂತನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟರು ಅನ್ನೋದು ಗೊತ್ತಾಗಲ್ಲ. ಡೈರೆಕ್ಷನ್ ಅಲ್ಲ, ಚಲೋ ನಾನು ಕೊಡ್ತೀನಿ. ಚಲೋ ನಿನ್ನೆ ಸರ್ಕಾರದ ಆದೇಶದ ಮೇರೆಗೆ ಇಂದು ಬೆಳಗ್ಗೆ ನಾನು ಮೈಸೂರು ಜಿಲ್ಲಾಧಿಕಾರಿಯಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ. ಹಿಂದೆಯೂ ಸಹ ನಾನು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಕಾರ್ಪೊರೇಷನ್ ಆಯುಕ್ತರಾಗಿ 2.25 ವರ್ಷ ಕೆಲಸ ಮಾಡಿದ ಅನುಭವ ಇದೆ. ಇದು ನನ್ನ ಅದೃಷ್ಟ ಅಂತಲೇ ಭಾವಿಸುವುದು. ಮತ್ತೊಮ್ಮೆ ನನಗೆ ಮೈಸೂರು ಜಿಲ್ಲೆಯಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ತಮ್ಮೆಲ್ಲರ ಸಹಕಾರವನ್ನು ಸಹ ಕೋರುತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಷಯಗಳು ತಿಳಿದ ಮೇಲೆ ತಮ್ಮೆಲ್ಲರ ಜೊತೆ ಸಂಪರ್ಕದಲ್ಲಿರ್ತೇನೆ ಅಂತ ಮತ್ತೊಮ್ಮೆ ತಮಗೆ ತಿಳಿಸ್ತೇನೆ. ಇಲ್ಲ, ಖಂಡಿತ ಒಂದು ವಿಶ್ವಾಸ ಇಟ್ಟು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಐ ಟ್ರೈ ಮೈ ಬೆಸ್ಟ್ ಟು ಫುಲ್ಫಿಲ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ನನ್ನ ಮೇಲೆ ಜವಾಬ್ದಾರಿ ಏನಿದೆ, ನನ್ನ ಎಲ್ಲ ಪ್ರಯತ್ನನೂ ಆ ಜವಾಬ್ದಾರಿಗಳನ್ನು ಈಡೇರಿಸಲು ನನ್ನ ಶಕ್ತಿ ಮೀರಿ ಕೆಲಸ. ಕಾರ್ಪೊರೇಷನ್ ಕಮಿಷನ್ ಬಂದಾಗ ಸಾಕಷ್ಟು ಸಂದರ್ಭದಲ್ಲೂ ಕೂಡ ನಿಭಾಯಿಸಿದ್ದೆ. ಈಗ ಅದೊಂದು ಪ್ಲಸ್ ಪಾಯಿಂಟ್ ಆಯಿತಾ ಅಂತ ಹೇಳಿ ಈ ಒಂದು ಜವಾಬ್ದಾರಿ ಇಲ್ಲ, ಖಂಡಿತ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಒಂದು 2 ವರ್ಷದ ಮೇಲೆ ಕೆಲಸ ಮಾಡಿರೋ ಅನುಭವ ಇರೋದರಿಂದ ಅದು ಒಂದು ಸಹಾಯ ಮಾಡುತ್ತೆ. ಮತ್ತು ಅದೇ ಹೆಚ್ಚಿನ ಈ ಮೈಸೂರು ಸಿಟಿ ಬಿಟ್ಟು ಭಾಳಷ್ಟು ಗ್ರಾಮೀಣ ತಾಲೂಕುಗಳಿದ್ದಾವೆ. ಅವೆಲ್ಲ ವಿಷಯಗಳು ತಿಳ್ಕೊಂಡ್ಮೇಲೆ, ಇಶ್ಯೂಸ್ ತಿಳ್ಕೊಂಡ್ಮೇಲೆ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆ ಮತ್ತೆ ಡಿಟೇಲ್ಡಾಗಿ ಮಾತಾಡ್ತೇನೆ. ಥ್ಯಾಂಕ್ ಯು. ಯಾರಿಗೆ ಕೊಟ್ಟರು ಅನ್ನೋದು ಗೊತ್ತಾಗಲ್ಲ. ಡೈರೆಕ್ಷನ್ ಅಲ್ಲ.